ಅದಕ್ಕೆ ಭದ್ರಾಗಿರ್ಬೇಕು. ಇವತ್ತು ಏನೇನು ಸೃಷ್ಟಿ ಮಾಡೋಕ್ಕಾಗುತ್ತೆ ಯಾರಾದರೂ? ಈಗ ಎಲ್ಲರೂ ಅನುಭವಿಸ್ಬೇಕು ಅದನ್ನು. ಈಗ ಸಾಂಕ್ರಾಮಿಕ ನೀವು ಬಂದಾಗ, ಕೋವಿಡ್ ಆದಾಗ ಯಾರಿಗೆ ಬಂದಿತ್ತು? ಬಂದಿತ್ತು ಯಾರಿಗಾದರೂ? ಕೋವಿಡ್ ನಂತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕೋವಿಡ್ನ ಸಂದರ್ಭದಲ್ಲಿ ಹೆಂಗಿರಬೇಕು, ನಾವು ಹೆಂಗಿರಬೇಕು ಅಂತೇಳಿ. ಅದನ್ನು ನಾವು ಇರೋದ್ರಿಗೆ ಅನುಸರಿಸ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿರೋಂಗೆ ಬದುಕಬೇಕು. ಅದನ್ನು ಕಡಿಮೆ ಬಳಸ್ಕೋಬೇಕು. ಏನಾದರೂ ಮಾಧ್ಯಮ ಬೇರೆ ಬದಲಾವಣೆ ಮಾಡ್ಕೋಬೇಕು. ಈಗ ಅದಕ್ಕೂ ಬರ್ತಾ ಇದೆ. ನಮಗೇನು ತೊಂದರೆ ಅಂತ ಪ್ರಶ್ನೆ ಅಲ್ಲ. ತೊಂದರೆ ಇದ್ದರೆ ನಾವು ಅದಕ್ಕೆ ಬದಲಾಗಬೇಕು. ಅದಕ್ಕೆಲ್ಲ 5 ಸತಿ ಯೋಚನೆ ಮಾಡಬೇಕಂತ ಒಂದು ವಸ್ತು ಖರ್ಚು ಮಾಡಬೇಕಾದ್ರೆ ಹೆಚ್ಚು ಇದ್ದಾಗಲೂ ಕೂಡ 5 ಸತಿ ಯೋಚನೆ ಮಾಡಿ ನಾವು ಖರ್ಚು ಮಾಡಿದ್ರೆ ಒಳ್ಳೆಯದು. ಈಗ ಅದರಿಂದ ಅಭಾವ ಇದ್ದಾಗ ಅಂತಲ್ಲ, ಚೆನ್ನಾಗಿದೆ ಅಂತೇಳಿ ಹೇಗೋ ಬಳಸ್ಕೊಳ್ಳೋದು. ನೀರಾಗಲಿ, ವಿದ್ಯುತ್ ಆಗಲಿ, ಇವೆಲ್ಲವೂ ಕೂಡ ಅಮೂಲ್ಯ. ಇವತ್ತು ಪ್ರತಿಯೊಂದು ಅಮೂಲ್ಯ ಇರೋದು. ನಾವು ಚೆನ್ನಾಗಿದ್ದಾಗಲೂ ಇನ್ನೊಬ್ರಿಗೆ ಇರಲಪ್ಪ ಅಂತ ಉಳಿಸ್ಕೊಂಡು ಬಳಸಬೇಕೇ ಹೊರತು, ಈಗ ಅಭಾವ ಇದೆ ಅಂತೇಳಿ 5 ಸತಿ ಯೋಚನೆ ಮಾಡೋದಲ್ಲ. ಇದ್ದಾಗಲೂ ಹಂಗೆ ಮಾಡಬೇಕು, ಇದ್ದಿದ್ದಾಗಲೂ ಅದನ್ನ ಯೋಚನೆ ಮಾಡಿ ಬಳಸ್ಕೋಬೇಕು. ಇದೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಈಗ ಅದೇ ಅನುಸರಿಸ್ಬೇಕು. ಅದನ್ನು ನಮ್ಮ ಸೌದೆ ಮತ್ತು ಉಬ್ಬಲೆ ಎರಡೇ ಇರೋದು. ನಾವು ಈಗ ಸಿಲಿಂಡ್ರ್ ಯಾವುದಕ್ಕೆ ಅಂತಂದರೆ ಚಪಾತಿ ಮಾಡೋಕ್ಕೆ ಬಳಸ್ತಾ ಇದ್ದೀವಿ ಹೊರತು, ಈ ಅನಿವಾರ್ಯ ಆದಾಗ ಸೌದೆ ಅಭಾವ ಬಂದಾಗ ಮಾತ್ರ ಗ್ಯಾಸ್ ಬಳಸ್ಕೊತೀವಿ. ಅದರಿಂದ ಇದ್ದೇ ಇರೋದು, ಇಲ್ಲದೇ ಇರೋಕ್ಕೆ ಆಗೋದೇ ಇಲ್ಲ. ಅದು ಮತ್ತು ನಮಗಿದು ಮೊದಲೆಲ್ಲ ಭತ್ತದ ಹೊಟ್ಟೆ ಇರ್ತಿತ್ತು. ಈಗ ನಾವೆಲ್ಲ ಅಡಿಕೆ ಸಿಪ್ಪೆ, ಈಗ ಬಹಳಷ್ಟು ಜನ ರಸ್ತೆಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನು ತಂದು ಒಣಗಿಸಿಟ್ಕೊಂಡು ಸ್ಟಾಕ್ ಮಾಡಿಕೊತೀವಿ. ಅದರಿಂದ ಉಪಯೋಗ ಆಗುತ್ತೆ. ಈಗ ನೀವು ಹೇಳ್ದಂಗೆ ನಾವು ಅದಕ್ಕೆ ಹೋಗಬೇಕಾಗಿದೆ. ಈಗ ಮಾಡಬೇಕು, ಅದನ್ನು ಮಾಡ್ತೀವಿ. ನೀವು ಹೇಳಿದೆ ಒಳ್ಳೆಯದು. ಆಯ್ತು, ಮಾಡಿಸ್ತಾರೆ. ಇಲ್ಲ, ಅದು ನೀವು ಹೇಳ್ದಂಗೆ ನಾವು ಅದನ್ನು ಹಿಂದೆ ಮಾಡಿದ್ರೆ ನಮ್ಮ ಬುದ್ಧಿರೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಇತ್ತದು. ಅದು ಹಿಂದ್ಗಡೆ ಇತ್ತು. ನಾವು ಈಗ ಅಡುಗೆ ಮನೆ ಇದೆಯಲ್ಲ, ಅಲ್ಲೇ ಒಂದು ದೊಡ್ಡದು ಇತ್ತದು ಪ್ರಾರಂಭದಲ್ಲಿ. ನಾನು ನೋಡ್ದೆ, ನಾನು ಹೊಸ್ತಾ ಬಂದಾಗ ಮಟ್ಟಕ್ಕೆ 30 ವರ್ಷದಿಂದನೇ ಅದು ಸರಿಯಾಗಿ ಬಳಕೆ ಆಗಿದೆ. ಆಮೇಲೆ ಹಂಗೆ ಹೊಂಟೈತೆ. ಅದು ಕಟ್ ಮಾಡಿ ತೆಗೆದುಬಿಟ್ರೆ ಅದನ್ನು. ಹಾಂ, ನೋಡಿದ್ರೆ ಅದು ಆ ಥರದ್ದೊಂದು ಮಾಡಿದ್ರೆ ವ್ಯವಸ್ಥೆ ಆಗುತ್ತೆ. ಮಾಡ್ಕೊಂಡು ಮುಂದೆ ಅದ ಸೌದೆ, ಉಬ್ಬಲು, ಗ್ಯಾಸ್ 3 ಇರಬೇಕು ರೀ ನಮಗೆ. ಒಂದಕ್ಕೆ ಅಂತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.